ನಂದಿವತ್ತು 300 ಕೋಟಿ ಗಾಡಿನ ಎತ್ಕೊಂಡು ಸೀದಾ ಮೈಸೂರಿಗೆ ಹೋಗ್ತಾ ಇದೀನಿ. ಸಾರಿ 30 ಕೋಟಿ ಗಾಡಿನ ಸೀದಾ ನಮ್ಮ ಊರಿಂದ ಹೋಗಿದ್ದೆ ನಾನು ಬೇರೆಯಾಗೆ. ಏನಕ್ಕಂದ್ರೆ ಅಲ್ಲಿ ನಮ್ಮ ಅಣ್ಣ ಅವ್ರು ಮತ್ತು ನಮ್ಮ ಅತ್ತಿಗೆ ಮುಂಚೆನೆ ಹೋಗಿದ್ರು ಕಾರಲ್ಲಿ. ಈಗ ಹೋಗ್ಬಿಟ್ಟು ಪ್ಲಾನಿಂಗ್ ಆಗಿ ಫೋನ್ ಮಾಡಿದ್ರು ಅಂತ ಹೋಯ್ತಾ ಇದೀನಿ. ನಮ್ಮ ಬಾವ 400 ಲೀಟರ್ ಡೀಸೆಲ್ ನ ಕ್ಯಾನಲ್ ತಗೊಂಡಿಟ್ಟಿದ್ರು. ನಮ್ಮ ಅಣ್ಣನ 300 ಕೋಟಿ ಗಾಡಿಗೆ ಡೀಸೆಲ್ ನ ಹಾಕೊಂಡು ಸೀದಾ ನಾನು 30 ಕೋಟಿ ಬೈಕ್ ಮತ್ತೆ ನಮ್ಮ ಬಾವೊಂದು 3 ಕೋಟಿ ಬೈಕ್ ನ ಬಾಯ್ ಬಾಯ್ ಎಂದು ಬೇರೆನ ಬಿಟ್ಟು ಒಂದ್ ಸ್ವಲ್ಪ ದೂರ ಹೋದ್ಮೇಲೆ ಒಂದು ಊರ್ ಸಿಕ್ತು. ನಮ್ಮ ಬಾವ ನೋಡು ನಿನ್ನಂತ ಮದ್ವೆ ಆಗ್ದಿಲ್ಲವ್ರಿಗೆ ಈ ಊರು ಅಂತ ಏನಕ್ಕೆ ಹಂಗ ಹೇಳ್ತಿದ್ದೀರಾ ಅಂತ ಕೇಳಿದ್ರೆ ಈ ಊರ ಹೆಸರು ಸನ್ಯಾಸಿಪುರ ಅಂದ್ರು. ಕಾರಲ್ಲಿ ಇರೋರೆಲ್ಲ ನೆಗಾಡ್ಬಿಟ್ರು. ನಾನು ಏನು ಮಾತಾಡಲಿಲ್ಲ, ಸುಮ್ನಾದೆ. ಸೀದಾ ಆಮೇಲೆ ಅಲ್ಲಿಂದ ಹೋಗ್ಬೇಕಾದ್ರೆ ಸಿಕ್ಕಿದೆ ಕೃಷ್ಣ ರಾಜ ಸಾಗರ ಇದೆ ಅಂತ ನಮ್ಮ ಬಾವ ಹೇಳಿದ್ರು. ಸರಿ ಆಯ್ತು ಅಂತ ನೋಡ್ಕೊಂಡು ಅಂದವೆ ಹೋಗ್ಬೇಕಾದ್ರೆ ಎಲ್ಲೋ ಬೊಂಡದ ಘಮ ಬರ್ತೈತಲ್ಲ ಅಂತ ಒಳ್ಳೆ ಯಾರೋ ಬಜ್ಜಿ ಹಾಕ್ತವ್ರಲ್ಲ ಅಂತ ಕಾರ್ ನಿಲ್ಸಿದ್ವಿ. ಅಲ್ಲಿ ನೋಡ್ರೆ ಒಂದ್ ಅಜ್ಜಿನೋ ಒಂದು ತಾತ ಬೋಂಡಾನು ಬಜ್ಜಿ ಹಾಕ್ತಿದ್ರು. ಅಲ್ಲಿ ತಾಂದ್ವಿ, ತಿನ್ನಕ್ಕಾಗಲ್ಲ ಈಗಲೇ. ಏನಕ್ಕಂದ್ರೆ ನಿಮ್ಗೂ ಗೊತ್ತಿರ್ಲೇಬಹುದು ರಂಜಾನ್ ಟೈಮ್, ಈಗ ಉಪವಾಸ ಇದೀವಿ. ಏನಿದ್ರು ಉಪವಾಸ ಆದ್ಮೇಲೆ ತಿನ್ಬೇಕು ಅಂತ. ಸರಿ ಆಯ್ತು ಅಂತ ಪ್ಯಾಕಿಂಗ್ ಮಾಡಿಸ್ಕೊಂಡು ತಗೊಂಡೋದ್ವಿ. ಅಲ್ಲಿಂದ ಇನ್ನು ಮೈಸೂರು ಎಂಟ್ರಿ ಆದ್ವಿ. ಅಲ್ಲಿ ಹೇಳಿದ್ರು ಇಂಡಿಯಾ ಗೇಟ್ ತೋರಿಸ್ತೀನಿ ಅಂತ ನಮ್ಮ ಬಾವ. ಇಲ್ಲೆಲ್ಲಿ ಇಂಡಿಯಾ ಗೇಟ್ ಬಂತು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ನೋಡ್ರೆ ಇದಂತೆ, ಇದು ಸೇಮ್ ಇಂಡಿಯಾ ಗೇಟ್ ತರಾನೇ ಇದ್ದೆ. ಕಟ್ಟೋರು ಯಾವ ತರ ಕಟ್ಟಿರ್ಬೋದು ನನ್ಗಂತೂ ಶಾಕೆ ಆಗೋಯ್ತು ನೋಡಿ ಇದು. ಅಲ್ಲಿಂದ ಸೀದಾ ಚರ್ಚ್ ಹತ್ರಕ್ಕೆ ಬಂದ್ವಿ. ಇದೇ ಮೈಸೂರ್ದು ದೊಡ್ಡ ಚರ್ಚ್ ಅಂತ. ಇದ್ರ ಹೆಸರು ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಪಾರ್ಕಿಂಗ್ ಎಲ್ಲೂ ಜಾಗ ಇರ್ಲಿಲ್ಲ ಅಂತ ಚರ್ಚ್ ಎದುರುಗಡೆ ಪಾರ್ಕಿಂಗ್ ಹಾಕ್ಬಿಟ್ಟು ಏನಕ್ಕೆ ಬಂದಿದೀವಿ ಅಂತ ಈಗ ಹೇಳ್ತೀವಿ ನೋಡಿ. ಮೀನಾ ಬಜಾರ್ ಅಲ್ಲಿ ಶಾಪಿಂಗ್ ಮಾಡಕ್ಕೆ ಹಬ್ಬಕ್ಕೆ ಅಂತ ಬಂದಿರೋದು. ಶಾಪಿಂಗ್ ವಿಡಿಯೋ ಎಲ್ಲ ತೋರಿಸ್ತೀನಿ, ಏನೇನ್ ತಂದ್ವಿ, ಎಷ್ಟೆಷ್ಟು ರೂಪಾಯಿ ಅಂತ ಎಲ್ಲ ತೋರಿಸ್ತೀನಿ. ಫಾಲೋ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.